ಅಭಿಮಾನಿಗಳು ನಮ್ಮಣ್ಣ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮಣ್ಣನ ದೃಷ್ಟಿಯಲ್ಲಿ ನಾವು ತುಂಬಾ ದೊಡ್ಡ ಸೆಲೆಬ್ರಿಟೀಸ್, ನಾವು ದೊಡ್ಡ ದೇವ್ರ ತರ ಅಂತ ಫ್ಯಾಂಟಸಿ. ನೋಡಿ ನಮ್ ಜನ ಹೆಂಗೆ ಗೊತ್ತಾ, ದರ್ಶನ್ ಹೋಗ್ತಾ ಇರ್ಬೇಕಾದ್ರೆ ಹಿಂಗ್ ನೋಡಿದ ತಕ್ಷಣ ವಾವ್ ಸೂಪರ್ ಪುನೀತಣ ಆದೆ, ನಾನು ಇವತ್ತು ಮುಗೀತು, ನನ್ನ ಜೀವನದಲ್ಲಿ ಇಂತಹ ಒಂದು ದರ್ಶನ ಭಾಗ್ಯ ಸಿಕ್ಕಿಲ್ಲ ಅಂತ. ಸುದೀಪ್ ಅವರು ಹೋಗ್ತಾ ಹೋಗ್ತಾ ಹ್ಯಾಂಡ್ ಶೇಕ್ ಮಾಡ್ಬಿಟ್ರೆ ಮುಗೀತು, 100 ದಿನ ಕೈ ತೊಳ್ಕೊಳ್ಳಲ್ಲ ಅಂತ ಜನ ನಾವು. ಅಂತ ತಪ್ಪೇನಲ್ಲ, ಅದಕ್ಕೆ ನಾನು ಹೇಳೋದು ನೀವು ಮಾತಾಡಿ ಅವ್ರ ಜೊತೆಗೆ, ತಪ್ಪೇನಿಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಇದು ತಪ್ಪು ಅಂತ ಹೇಳ್ತಿಲ್ಲ. ಯಾವತ್ತೂ ಕೆಟ್ಟ ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ, ಯಾವತ್ತೂ ಹೇಳ್ಕೊಟ್ಟಿಲ್ಲ. 4 ಜನ ಕನ್ನ ಹಾಕಿ 4 ಜನ ಒಳ್ಳೇದು ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ಸರಿ ದಾರಿಗೆ ತರೋದು ಕೂಡ ಕರ್ತವ್ಯ. ಆಯ್ತು ಕೇಳಿಸ್ಕೊಳ್ಳಿ, ಮಾಡ್ತಿರೋರ್ನ ಸರಿ ದಾರಿಗೆ ತರೋದು ಕರ್ತವ್ಯ. ಇದೇ ಬೇರೆ ಫ್ಯಾನ್ಸ್ಗಳು, ನನ್ನ ಹೆಸರುಗಳು ಹೇಳಲ್ಲ, ಇದೇ ಬೇರೆ ಫ್ಯಾನ್ಸ್ಗಳು. ಕೇಳಿಸ್ಕೊಳ್ಳಿ ಮೇಡಮ್, ಯಾಕಂದ್ರೆ ಇಂಡಸ್ಟ್ರಿ ಬೇರೆ ಫ್ಯಾನ್ಸ್ಗಳೇ ಇಲ್ವಾ, ಬರೀ ಡಿಬಾಸ್ ಫ್ಯಾನ್ಸ್ ನಮ್ಮನ್ನ ಬಿಟ್ಟು ಬೇರೆ ಫ್ಯಾನ್ಸ್ಗಳು ಯಾರ್ಯಾರು ಇದಾರೆ, ಯಾರು ಬೇಕಾದ್ರೆ ಆಗಿರ್ಬೋದು ಮೇಡಮ್. ಇಡೀ ಇಂಡಸ್ಟ್ರಿ ನಾನು ಮಾತಾಡ್ತಾ ಇದ್ದೀನಿ, ಯಾರು ಬೇಕಾದ್ರೆ ಆಗಿರ್ಬೋದು ಮೇಡಮ್. ಅದೇ ಮೇಡಮ್, ಯಾರು ಬೇಕಾದ್ರೆ ಆಗಿರ್ಬೋದು, ಜನರಲ್ ಆಗಿ ಹೇಳ್ತಾ ಇದೀನಿ. ಸೊ ಬೇರೆ ಫ್ಯಾನ್ಸ್ಗಳು ಇಲ್ಲಿಗೆ ಏನೋ ತುಂಬಾ ಕೆಟ್ಟ ಕಮೆಂಟ್ಗಳು ಮಾಡ್ಬೇಕಾರೆ, ಕೆಟ್ಟದಾಗ ಇವ್ರ ಬಗ್ಗೆ ಹಾಕಬೇಕಾರೆ ಇವಾಗಿಂದ ನಡೀತಿಲ್ಲ, ಇದು ತುಂಬಾ ವರ್ಷಗಳಿಂದ ನಡೀತಾ ಇದೆ ಆಯ್ತಾ. ಹಾಕಬೇಕಾದ್ರೆ ನನ್ ಮುಗಿಸ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಮೇಡಮ್. ಇವಾಗಿಂದ ನಡೀತಿಲ್ಲ, ಮುಂಚೆಯಿಂದಾನು ನಡೀತಾ ಇದೆ. ಆ ರೀತಿ ಬಂದಾಗ ಪಾಪ ಹುಡುಗನ್ ಮನೆ ಹಾಳಾಗ್ಬಾರ್ದು, ಪಾಪ ಹುಡುಗ ಜೈಲ್ ಪಾಲಾಗಬಾರ್ದು ಅಂತ ಎಷ್ಟೋ ಅಕೌಂಟ್ಗಳನ್ನ ನಾನು ಲಿಸ್ಟ್ ಕೊಡ್ತೀನಿ, 1000 ಅಕೌಂಟ್ಗಳನ್ನ ನಾವು ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿಸಿದೀವಿ. ನಾವು ಜೈಲ್ ಹಾಕೋ ಕೆಲಸ ಮಾಡಿಲ್ಲ. ಯಾಕೆ ಒಂದು ಅವಕಾಶ ಕೊಡಬೇಕು, ಅವ್ನು ಬದುಕಲಿ, ಜೀವನ ರೂಪಿಸ್ಕೊಳ್ಳಿ. ಅಲ್ಲ ಬಾಯಾಗ ಬಟ್ಟಿಟ್ರೆ ಚೀಪ ಪಾಪಗಳಾವು, ಅವಕ್ಕೆ ಯಾಕೆ ಪಾಪ ಅಂತೀರಿ ಮೇಡಮ್? ನಾವ್ ಅದೇ ಜೀವನ ಕೊಡೋಣ, ಕೆಟ್ಟದ್ ಮಾಡೋದ್ ಬೇಡ ಮೇಡಮ್. ನಮ್ಗೆ ಬೇರೆಯವ್ರು ಕೆಟ್ಟದ್ ಮಾಡಿ ಬಯಸಿ ಅಭ್ಯಾಸ ಇಲ್ಲ ಮೇಡಮ್ ಆಯ್ತಾ. ಇದೇ ರಮ್ಯಾ ಅವ್ರ ಕೇಸ್ ಆದಾಗ ಮೇಡಮ್ ಅವ್ರದ್ದು ಎಷ್ಟು ದೊಡ್ಡ ಸುದ್ದಿ ಆಯ್ತು. ಬರೀ ಇವ್ರದ್ದು ಮಾತ್ರ ತೋರಿಸಿದ್ರು. ನಾವ್ ಹಿಂದೆ ಇವ್ರ ಬಾಸ್ ಬಗ್ಗೆ ಎಷ್ಟೆಷ್ಟು ಕೆಟ್ಟದಾಗ ಬಂದಿರೋದೆಲ್ಲ ನಾವು ನೋಡಿದೀವಿ, ಅದನ್ನೆಲ್ಲ ರಿಪೋರ್ಟ್ ಮಾಡಿಸಿದೀವಿ. ನಾವು ಕರುಣೆಯಿಂದ ನೋಡ್ಕೊಂಡಿದೀವಿ, ಆ ಕಿಡಿಗೇಡಿಗಳನ್ನ ಕರುಣೆಯಿಂದ ನೋಡ್ಕೊಂಡಿದೀವಿ. ಬದನೆಕಾಯಿ ಒಂದ್ ನಿಮಿಷ, ಇವತ್ತು ನೀವ್ ಹೇಳಿದ್ರಲ್ಲ ರಮ್ಯಾ ಅವ್ರದ್ದಾದಾಗ ದೊಡ್ಡ ಸುದ್ದಿ, ನಾವು ಈ ಚರ್ಚೆ ಯಾಕೆ ಮಾಡ್ತಾ ಇದೀವಿ ಇವತ್ತು ಈ ಚರ್ಚೆನ? ಇವತ್ತು ಈ ಚರ್ಚೆ ಎದಕ್ ಮಾಡ್ತಿದೀವಿ ನಾವು ಹೇಳ್ರಿ ಮೇಡಮ್? ಫ್ಯಾನ್ ವಾರ್ ಬಗ್ಗೆ ನೀವು ಫ್ಯಾನ್ ವಾರ್ ಅಲ್ಲ, ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂತ ವಿಚಾರಕ್ಕೆ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ನಾವು ಅದು ವಿಜಯಲಕ್ಷ್ಮಿನೇ ಆಗಿರ್ಬೋದು, ಅದು ರಮ್ಯಾನೇ ಆಗಿರ್ಬೋದು, ಅದು ರಾಧಾ ಹಿರೇಗೌಡ್ರೆ ಆಗಿರ್ಬೋದು, ಬೇರೆ ಯಾವ ಹೆಣ್ಮಕ್ಳೇ ಆಗಿರ್ಬೋದು, ತಪ್ಪು ತಪ್ಪೆ. ಅದಕ್ಕೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು. ಇಟ್ಸ್ ನಾಟ್ ಬಿಕಾಸ್ ಆಫ್ ದರ್ಶನ್ ಹೆಂಡತಿ ಅಂತನೋ ಅಥವಾ ಸುದೀಪ್ ಹೆಂಡತಿ ಅಂತನೋ ಅಲ್ಲ. ಹೆಣ್ಮಕ್ಕಳನ್ನು, ಮನೆಯಲ್ಲಿರೋ ಹೆಣ್ಮಕ್ಕಳನ್ನು ಬಿಡದೆ ಇರೋಂಗೆ ಅವ್ರ ಸೀರೆ ಸೆರಗು ಬಿಚ್ಚುವಂತ ಕಮೆಂಟ್ ಹಾಕಿ ಅವ್ರನ್ನ ಬೀದಿಗೆ ತರ ಮಾಡ್ತಾ ಇದ್ದೀರಲ್ಲ ನೀವು. ನೀವಲ್ಲ ಆ ತರ ಕಮೆಂಟ್ ಹಾಕೋರು, ಅದಕ್ಕೆ ಇವತ್ತು ಚರ್ಚೆ ಮಾಡ್ತಾ ಇರೋದು. ಕೆಲವರು ಇದಾರೆ ಮೇಡಮ್, ಅದೇ ಕಿಡಿಗೇಡಿಗಳು ಇದಾರೆ. ನಾವ್ ಹೇಳ್ತಿಲ್ಲ, ನಾವು ಎಷ್ಟೋ ಜನ ಹುಡುಗರುಗಳದ್ದು ಜೀವ ಏನೋ ಭವಿಷ್ಯ ಹಾಳಾಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬರೀ ರಿಪೋರ್ಟ್ ಮಾತ್ರ ಮಾಡಿಸ್ತು, 1000 ಪೇಜ್ಗಳು ರಿಪೋರ್ಟ್ ಮಾಡಿಸ್ತು, ಸ್ಟೇಷನ್ ತನಕ ಹೋಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಆ ಒಳ್ಳೆತನ ಇದೆ, ನಮ್ಗೆ ಆ ಒಳ್ಳೆತನ ಇದೆ. ಅದು ಡಿ ಬಾಸ್ ಫ್ಯಾನ್ಸ್ಗಳು ಇರೋಂಥವ್ರು, ರಿಯಲ್ ಫ್ಯಾನ್ಸ್ ಅನ್ನೋರು, ತೆಲುಗು ಯೂಟ್ಯೂಬರು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅವನು ದರ್ಶನ್ ಫ್ಯಾನ್ಸ್ ಚಾಲೆಂಜ್ ಮಾಡ್ತಾನೆ ಆಂಧ್ರ ಪ್ರದೇಶದಲ್ಲಿ ಕೂತ್ಕೊಂಡು ದರ್ಶನ್ ಫ್ಯಾನ್ಸ್ ಚಾಲೆಂಜ್ ಮಾಡ್ತಾನೆ. ನಾವು ಅಲ್ಲಿಗೆ ಬರಬೇಕಾಗಿಲ್ಲ, ನೀವೇ ನಿಮ್ಮ ರಾಜ್ಯದಲ್ಲಿ ಇರುವಂತಹ ತೆಲುಗು ಫ್ಯಾನ್ಸ್ಗೆ ಕೇಳಿ ನಮ್ಮ ಹೀರೋಗಳ ಸ್ಟಾರ್ಗಿರಿ ಏನು ಅಂತ. ಅಲ್ಲಿ ಯಾಕೆ ಹೋದ್ರಿ ಆಂಧ್ರ ಪ್ರದೇಶಿಗೆ? ಅಲ್ಲಿ ಯಾಕೆ ಮತ್ತೆ ಅಲ್ಲೇ ಕಿರಿಕು? ಆಂಧ್ರ ಪ್ರದೇಶದಲ್ಲಿರೋ ಯೂಟ್ಯೂಬರ್ ಜೊತೆ ಏನು ಕಿರಿಕು ನಮ್ಮ ದರ್ಶನ್ ಫ್ಯಾನ್ಸ್ಗೆ? ಮೇಡಮ್ ನಾವುಗಳು ಮಾಡಿಲ್ಲ, ಅದೇ ಹೇಳ್ತಿಲ್ವಾ ನಾವು ಯೂಟ್ಯೂಬರ್ ಅವನಿಗೆ ಲಕ್ಷಗಟ್ಟಲೆ ವ್ಯೂಸ್, ಅವನನ್ನ ಇದ್ದಕ್ಕಿದ್ದಂತೆ ದೊಡ್ಡವನ್ ಮಾಡ್ಬಿಟ್ರು. ಇಡೀ ಭಾರತದಾದ್ಯಂತ ಇರೋ ಎಲ್ಲರ ಮೇಲೇನು ಫೈಟ್ಗೆ ಹೋಗೋದೇನು ಏನಿದು ಅರ್ಥ ಆಗ್ತಿಲ್ಲ ಮೇಡಮ್. ನಾನು ಅದೇ ಹೇಳ್ತಿರೋದು, ನಾವು ಫೈಟ್ಗಳಿಗೆ ಹೋಗ್ತಿಲ್ಲ ಆಯ್ತಾ. ಯಾರೋ ಒಬ್ಬ ಶುರು ಮಾಡ್ತಾನೆ ಆಯ್ತಾ, ಅಂತ್ಯ ಇವ್ರು ಮಾಡ್ತಾರೆ. ಇವ್ರುಗಳೇನ್ ಮಾಡ್ತಾರೆ, ನಮ್ಮ ಬಾಸ್ ಗಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರ ಅಭಿಮಾನಿನೂ ಹಿಂಗೇನೆ. ಕನ್ನಡದ ಗಾದೆ ಇದೆ, ಹಿರಿಯಕ್ಕನ ಚಾಳಿ ಮಣಿಮಂದಿಗೆಲ್ಲ ಅಂತ. ಯಾಕ ನಾವು ಹಿರಿಯಕ್ಕನ ನೀವಲ್ಲ, ಅಕ್ಕ ಇಲ್ಲ, ಅಕ್ಕ ಜೈಲ್ ಇದ್ದಾರೆ, ಆ ಜೈಲ್ ಆ ಅಕ್ಕನ ಬಗ್ಗೆ ಹಿರಿಯಕ್ಕ ಅಂದ್ರೆ ದರ್ಶನ್ ಅವ್ರು ಜೈಲಿಗಿದ್ದಾರೆ ಅಂತ. ಹಿರಿಯಕ್ಕನ ಚಾಳಿ ಮಣಿಮಂದಿಗೆಲ್ಲ ಅಂದ.
ಅವರು ಬೈದದ್ದು ಆಡಿಯೋ ಟೇಪಲ್ಲಿ ಇಟ್ಕೊಂಡು ಆಡಿಯೋಲ್ಲಿ ಮಾತಾಡಿದ್ದನ್ನು ಹಾಡು ಮಾಡ್ತಾರೆ ಅಂದ್ರೆ, ಅವರು ಮಾಡಿದ್ದ ಆಡಿಯೋನ ಇನ್ನೊಂದು ಗಂಡ ಹೆಂಡತಿ ಜಗಳಕ್ಕೆ ಸೇರಿಸ್ತಾರೆ ಅಂದ್ರೆ, ಆ ಥರದ ಪ್ಯಾಟರ್ನ್ಗಳನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ, ಗಂಡ ಹೆಂಡತಿಗೆ ಬೈದಿರೋದನ್ನ, ಅವಾಜ ಶಬ್ದಗಳಿಗೆ ಬೈದಿರೋದನ್ನ ಒಂದು ದೊಡ್ಡ ಟ್ರೆಂಡ್ ಮಾಡ್ತಾರೆ ಅಂದ್ರೆ, ವಾಟ್ ಈಸ್ ದಿ DNA ದೇ ಆರ್ ಫಾಲೋಯಿಂಗ್, ವಾಟ್ ಇಸ್ ದ ಕಲ್ಚರ್ ದೇ ಆರ್ ಫಾಲೋಯಿಂಗ್. ಸೊ ಅದು ಬೇಸಿಕಲಿ ಹಿರಿಯ ಅಣ್ಣನ ಚಾಳಿ ಮಣಿ ಮಂದಿಗೆಲ್ಲ ಅಂತ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಮ್ಗೆ. ಏನಾದ್ರು ಹೇಳ್ತೀರಾ ಮೇಡಮ್? ಅದೇ ಚಾಳಿ ಮನೆ ಮಂದಿಗೆ ಅಂದ್ರೆ ದರ್ಶನ್ ಚಾಳಿ, ಅದು ಹಂಗೆ ಅವ್ರ ಫ್ಯಾನ್ಸ್ ಚಾಳಿನೂ ಅದೇ ಅಂತ ಅವ್ರು ಹೇಳ್ತಿರೋದು. ಇದು ಏನೋ ಕೊರೋನಾ ಟೈಮಲ್ಲಿ ಅಷ್ಟೊಂದು ಜನ ಕಣ್ಣಾಕ್ದವ್ರು ಯಾರು? ಅವ್ರು ಒಂದು ಕರೆಗೆ ಎಷ್ಟು ಜನ ಅಭಿಮಾನಿಗಳು ಮುಂದೆ ಬಂದ್ರು? ಒಳ್ಳೆ ಕೆಲಸಗಳು ಕಾಣಿಸ್ತಿಲ್ವ ನಿಮಗೆ? ಅದೇ ಪಕ್ಷಿಗಳಿಗೆ ನೀರು ತುಂಬಿಸಿ ಇಟ್ಟಿ ಅಂದಿದ ತಕ್ಷಣ ಎಷ್ಟು ವಿಡಿಯೋಗಳು ಹೊರಗೆ ಬಂತು ಯಾವಾಗ ಬೇಸಿಗೆಗಾಲದಲ್ಲಿ. ಅದೇ ಏನು ಇದಕ್ಕೆ ಬಂದಾಗ, ಅದು ಪ್ರಾಣಿಗಳನ್ನೆಲ್ಲ ದತ್ತಕ್ಕೆ ತಗೊಳ್ಳಿ ಅಂತ ಬಂದಾಗ ಎಷ್ಟು ಕೋಟಿ ಹಣ ಬಂತು. ಯಾಕ್ರಿ ಪ್ರಶಾಂತ್ ಸಬ್ಬರ್ಗಿ ಅವರೇ, ನಿಮ್ಗೆ ದರ್ಶನ್ ಫ್ಯಾನ್ಸ್ ಕಂಡ್ರೆ ಆಗಲ್ವಾ? ಮೇಡಮ್, ದರ್ಶನ್ ಬಗ್ಗೆ ನಾನು ಅವರ ಮಾಡಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಒಂದು ಏನು ವಿಡಿಯೋ ಮಾಡಿ ನಾನೇ ಹಾಕಿದ್ದೆ. ಅದ್ರ ಬಗ್ಗೆ ಯಾರು ಝೂಗೆ ಹೋಗಿ ದತ್ತಕ್ಕೆ ತಗೊಂತಾರೆ, ಯಾರು ಮನೇಲಿ ಬರೀ ನಾಯಿ ಸಾಕಿ ಶೋ ಆಫ್ ಮಾಡೋದಲ್ಲ, ಅವರು ಎಷ್ಟೋ ಪ್ರಾಣಿಗಳಿಗೆ ಮಾಡಿದ್ದಾರೆ, ಅವ್ರ ತೋಟದಲ್ಲಿದೆ. ಸೊ ಅದ್ರ ಬಗ್ಗೆ ಯಾವ್ದಾದ್ರು ಪ್ರಶಂಸೆ ಮಾಡಬೇಕು ಅದ್ರ ಪ್ರಶಂಸೆ ಮಾಡಿದ್ದಾರೆ. ನನಗೆ ನೇಬರು ದರ್ಶನ್ ಇಸ್ ಮೈ ನೇಬರ್. ನನ್ನ ಮನೆಯ ಮೇಲಿರ್ತಕ್ಕಂಥ ವಟಾರದಲ್ಲಿ, ಅಂದರೆ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ನನ್ನ ನೇಬರ್. ಅವರ ಬಿಹೇವಿಯರು, ಅವ್ರ ಮಗನ ಬಿಹೇವಿಯರು, ಅವ್ರ ಹೆಂಡತಿ ಬಿಹೇವಿಯರ್ ನಾವು ನೋಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ. ಸುದೀಪ್ ಅವರ ಸಿನಿಮಾಗಳನ್ನ ಪೈರಸಿ ಮಾಡೋದು, ಸಿನಿಮಾ ನೋಡ್ದೇನೆ ರಿವ್ಯೂ ಕೊಟ್ಟು ಈ ಸಿನಿಮಾ ಸರಿ ಇಲ್ಲ ಅಂತ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದೆಲ್ಲ ದರ್ಶನ್ ಫ್ಯಾನ್ಸ್ ಮಾಡ್ತಿದ್ದಾರೆ. ಮೇಡಮ್, ಇದು ದರ್ಶನ್ ಫ್ಯಾನ್ಸ್ ಅಲ್ಲ, ತಮಿಳ್ನಾಡು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿ ರಿವ್ಯೂ ಮಾಡೋದನ್ನ ಬ್ಯಾನ್ ಮಾಡಬೇಕು ಅಂತ ರಿಟ್ ಪಿಟಿಷನ್ ಅಪ್ರೂವ್ ಆಗಿದೆ. ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಫ್ ತಮಿಳ್ನಾಡು, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಪ್ರಾಸೆಸ್ ಏನಂತ ರಿವ್ಯೂ ಮಾಡೋದು ದರ್ಶನ್ಗೂ ಮತ್ತು ಆ ತರದ ಟ್ರೆಂಡ್ ಇಲ್ಲಿದೆ. ರಿವ್ಯೂ ಮಾಡೋದನ್ನ ಇವ್ರ ಪಿಕ್ಚರ್ ಬಂತು ಅಂದ್ರೆ ನೆಗೆಟಿವ್ ಆಗಿ ಫಸ್ಟ್ ಬುಕ್ ಮೈ ಶೋ ನೆಗೆಟಿವ್ ಹಾಕೋದು, ಕಮೆಂಟ್ ಹಾಕೋದು, ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಂತ ನಿನ್ನೆ ಬಂದಿದ್ದು, ನಿನ್ನೆ ಮಾರ್ಕ್ ಬಗ್ಗೆ ಬಂದಿರೋದೇನು ನಿನ್ನೆ ಬಂದಿದೆ ಗೊತ್ತಾ ಮೇಡಮ್? ಓ ಮೈ ಗಾಡ್, ಪ್ಲೀಸ್ ಸೇವ್ ದ ಪ್ರೊಡ್ಯೂಸರ್ ಸುದೀಪ್ ಸರ್. ಪ್ರೊಡ್ಯೂಸರ್ಗೆ ಸೇವ್ ಮಾಡ್ಕೊಳ್ಳಿ, ಹೆಂಗಾರು ಮಾಡಿ ಪ್ರೊಡ್ಯೂಸರ್ನ ಸೇವ್ ಮಾಡಿ ಅಂತ ಹಾಕಿರೋದು ದರ್ಶನ್. ಆ ರೀತಿ ಡೆವಿಲ್ ಸಿನಿಮಾಗಳಿಗೂ ಬಂದಿದೆ. ಸೊ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿಗಳಿದಾವ ದರ್ಶನ್ ಫ್ಯಾನ್ಸೇ ಮಾಡಿರೋದು ಅಂತ? ಮೇಡಮ್, ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಟ್ ವಿಲ್ ಸಿಂಗಲ್ ಔಟ್ ಟು ಒನ್ IP ಅಡ್ರೆಸ್. ನಾವು IP ಅಡ್ರೆಸ್ ಎಲ್ಲಿದೆ, ಯಾವುದು ಬಲ್ಕ್ ಆಗ್ತಾ ಇದೆಯಾ, ಒಂದೇ ಟೆಲಿಫೋನ್ ನಂಬರ್ 15 ಕಂಪ್ಯೂಟರ್ ಇದೆಯಾ, ಯಾರು ಅದನ್ನ ಹ್ಯಾಂಡಲ್ ಮಾಡ್ತದೆ ಎಲ್ಲ. ಮುಂದಿನ ದಿನಗಳಲ್ಲಿ ಅದೇ ಒಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ. ಯಾವ IP ಅಡ್ರೆಸ್ ಇಂದ ಬರ್ತಾ ಇದೆ, ಯಾವ ಗ್ರೂಪ್ ಇಂದ ಬರ್ತಾ ಇದೆ, ಆರ್ಗನೈಸ್ ಹೇಗೆ ಮಾಡ್ತಾ ಇದ್ದಾರೆ, ಒಬ್ಬ 12ರಿಂದ 15 ಅಡಿ ಹೇಗೆ ಇಟ್ಕೊಂಡಿದ್ದಾನೆ, ಎಲ್ಲವೂ ಸಮಗ್ರ ಮಾಹಿತಿ ಕರ್ನಾಟಕದ ಜನತೆ ಮುಂದೆ 15 ತಾರೀಕು ಒಳಗೆ ಇಡ್ತೀವಿ ಮೇಡಮ್. ಖಂಡಿತ ಎಲ್ಲಾನು ಇಡಬೇಕು.